ಆಮೆನ್. ಪ್ರೈಸ್ ದಿ ಲಾರ್ಡ್. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮಕ್ಕೆ ಶಾಲೋಮ್. ಪ್ರೀತಿಯುಳ್ಳ ದೇವ ಜನರೇ, ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಎಲ್ಲರನ್ನು ನಾ ವಂದಿಸ್ತಾ ಇದ್ದಾನೆ. ಕರ್ತನ ಒಳ್ಳೆಯವರಾಗಿದ್ದಾರೆ. ಆಮೆನ್. ದೇವರ ವಾಕ್ಯ ಹೇಳ್ತತೆ, ನಿಮ್ಮನ್ನು ಕರೆದಂಥ ದೇವರು ನಂಬಿಗಸ್ತನಾಗಿದ್ದಾರೆ, ಎಲ್ಲ ಸಮಯದಲ್ಲಿ ನಮ್ಮನ್ನು ಕಾಯುವಂಥ ಗುರಾಣಿ ಆಗಿದ್ದಾರೆ. ಆಮೆನ್. ದೇವರ ಜನರೇ, ದೇವ ಮಕ್ಕಳೇ, ಇವತ್ತು ದೇವರ ಮಕ್ಕಳಿಗೆ ವಿರುದ್ಧವಾಗಿ ಅನೇಕ ಸಂಗತಿಗಳು ಹೇಳಲ್ಪಡ್ತಾ ಇದೆ. ಪ್ರಾರ್ಥಿಸುವವರ ವಿರೋಧವಾಗಿ ಅನೇಕ ಸಂಗತಿಗಳು ಎದ್ದನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಎಂತಹ ಸಂಗತಿಗಳು ದೇವರ ಮಕ್ಕಳಿಗೆ ವಿರೋಧವಾಗಿ ಬಂದರೂ, ಯಾವ ಸಮಸ್ಯೆಗಳು ಬಂದರೂ ಸಹ, ಎಂಥ ತಡೆಗಳು ಬಂದರೂ ಸಹ, ಹಲ್ಲೆಲೂಯಾ, ಎಂಥ ವಿರೋಧವಾದ ಸಂಗತಿಗಳು ಎದುರಾದರೂ ಸಹ, ಗಂಡಾತಗಳು ಎದುರಾದರೂ ಸಹ, ಅದೆಲ್ಲದಿಂದ ಕರ್ತನ ನಮ್ಮನ್ನು ಬಿಡಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಹೀಗೆ ಹೇಳಲ್ಪಡ್ಬೋದು. ಏನಂತ ಹೇಳಿದ್ರೆ, ಅನೇಕ ಸಂಗತಿಗಳನ್ನು ಮಾಡಿ ಆಲೋಚನೆ ಮಾಡಿ ಪ್ರಯತ್ನ ಪಟ್ಟು ಸೋತಂಥ ವ್ಯಕ್ತಿಗಳಿರ್ಬೋದು. ಆದರೆ ಒಂದು ವಿಷಯ ನೆನಪು ಮಾಡಿಕೊಡ್ರಿ ದೇವ ಮಕ್ಕಳೇ, ದೇವ ಜನರೇ, ಪ್ರಾರ್ಥನೆ ಮಾಡಿ ಸೋತಂಥ ಹಲ್ಲೆಲೂಯಾ ವ್ಯಕ್ತಿಗಳು ಚರಿತ್ರೆಯಲ್ಲೇ ಇಲ್ಲ. ಪ್ರತಿಯೊಂದು ಪ್ರಾರ್ಥನೆ ಮಾಡುವಂಥ ದೇವ ಮಕ್ಕಳಿಗೆ ದೇವರು ಉತ್ತರ ಕೊಡುವಂಥ ದೇವರಾಗಿದ್ದಾರೆ. ಅವರ ಕಣ್ಣೀರುಗಳು ಒರೆಸುವಂಥ ದೇವರಾಗಿದ್ದಾರೆ. ಅವರ ಕಷ್ಟಗಳಿಂದ ಬಿಡಿಸುವಂಥ ದೇವರಾಗಿದ್ದಾರೆ. ಆಮೆನ್. ಇವತ್ತು ನಾನು ನೀನು ಆರಾಧನೆ ಮಾಡುವಂಥ ದೇವರು, ನಾನು ನೀನು ಆರಾಧನೆ ಮಾಡುವಂಥ ದೇವರು ಸತ್ತಂಥ ದೇವರ ನಾವು ಆರಾಧನೆ ಮಾಡ್ತಾ ಇಲ್ಲ. ನಾನು ನೀನು ಆರಾಧನೆ ಮಾಡುವಂಥ ದೇವರು ಅವರು ಜೀವಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅವರು ಜೀವ ಕೊಡುವಂಥ ದೇವರಾಗಿದ್ದಾರೆ. ಹುಣಲ್ಪಟ್ಟಂಥ 3ನೇ ದಿನದಲ್ಲಿ ನನ್ನ ಯೇಸು ಬದುಕಿ ಎದ್ದು ಬಂದಿದ್ದಾರೆ. ನನ್ನ ಯೇಸು ಈಗಲೂ ಜೀವಿಸ್ತಾ ಇದ್ದಾರೆ. ಆದ ಕಾರಣ ಇವತ್ತು ನಾವು ಯೇಸು ಜೀವಿಸದ ಮೂಲಕವಾಗಿ, ಹಲ್ಲೆಲೂಯಾ, ಮುಖಾಂತರವಾಗಿ ಇವತ್ತು ನೀವು ಇವತ್ತು ಜೀವಿಸ್ತಾ ಇದ್ದೇವೆ. ನಮ್ಮ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವ ಜನರೇ, ವಿಶೇಷವಾಗಿ ದೇವರ ವಾಕ್ಯ ಹೀಗೆ ಹೇಳ್ತತೆ, ಕೀರ್ತನೆ ಬರೆದ ಪುಸ್ತಕದಲ್ಲಿ ದಾವೀದನು 121ನೇ ಅಧ್ಯಾಯ 1ನೇ ವಚನದಲ್ಲಿ ದಾವೀದನು ಹೀಗೆ ಹೇಳ್ತಾನೆ, ಹೀಗೋ ನಾ ಕಣ್ಣೆತ್ತಿ ಪರ್ವತವನ್ನು ನೋಡ್ತಾನೆ, ನನ್ನ ಸಹಾಯ ಎಲ್ಲಿಂದ ಬರ್ತತೋ, ಭೂಮಿ ಆಕಾಶಗಳ ಉಂಟು ಮಾಡಿದ ಯೆಹೋವನಿಂದಲೇ ಬರ್ತತೆ ಅಂತೇಳಿ. ದಾವೀದನ ಜೀವಿತದಲ್ಲಿ ನೋಡುವಾಗ, ದಾವೀದನ ಅರಸನಾಗಿದ್ದ. ದಾವೀದನಿಗೆ ಸೈನ್ಯದ ಬಲ ಇತ್ತು, ರಾಹುತರ ಬಲ ಇತ್ತು, ಪ್ರೈಸ್ ದಿ ಲಾರ್ಡ್, ಆಯುಧಗಳಿತ್ತು, ಕುದುರೆಗಳ ಬಲ ಇತ್ತು, ಎಲ್ಲ ಇದ್ರೂ ಸಹ ದಾವೀದನು ಆದುಕೊಳ್ಳೋದು ಯಾರನ್ನ ಅಂತ ಹೇಳಿದ್ರೆ, ದಾವೀದನು ಆತನ ಜೀವಿತದಲ್ಲಿ ಆದುಕೊಳ್ತಾ ಇದ್ದ ಯಾವಾಗಲೂ ಸಹ ದೇವರನ್ನು. ಆಮೆನ್. ಎಂಥ ಸಮಸ್ಯೆಗಳು ಬಂದರೂ ಸಹ ಬೇಗ ಆತನು ಓಡಿ ಹೋಗ್ತಾ ಇರೋದು ಎಲ್ಲಿ ಗೊತ್ತುಂಟೋ, ದೇವರ ಆಲಯಕ್ಕೆ. ವಿಚಾರ ಮಾಡಬೇಕಾದಂತ ಎಲ್ಲಿ ಗೊತ್ತುಂಟೋ, ದೇವರ ಆಲಯಕ್ಕೆ. ದಾವೀದನಿಗೆ ಗೊತ್ತಿತ್ತು, ನನ್ನನ್ನು ಕಾಯುವಂಥ ಗುರಾಣಿಯಾಗಿರುವಂಥ, ನನಗೆ ಆಶ್ರಯ, ನನಗೆ ಬೆಳಕಾಗಿರುವಂಥ ದೇವರು ನನ್ನ ಯೇಸು ಅಂತೇಳಿ. ಯೇಸುವನ್ನು ನಂಬಿದಂಥ ದೇವ ಮಕ್ಕಳೇ, ಯೇಸುವಿಗಾಗಿ ಜೀವಿಸ್ತಾ ಇರುವಂಥ ದೇವ ಜನರೇ, ಈಗೋ ನಿಮಗೊಂದು ಶುಭ ವಾರ್ತೆ. ನೀವು ಆರಾಧನೆ ಮಾಡುವಂಥ ದೇವರು ಆತನು ಜೀವಿಸ್ತಾ ಇದ್ದಾರೆ. ಅವರು ಅವರಿಗಾಗಿ ದಾಹವುಳ್ಳ ಮಕ್ಕಳಿಗಾಗಿ ಅವರ ಅಗತ್ಯಗಳನ್ನು ಎಲ್ಲವನ್ನು ಪೂರೈಸುವಂಥ ದೇವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ವಿಶೇಷವಾಗಿ ದಾವೀದನು ಯಾವಾಗಲೂ ಸಹ ದೇವರನ್ನೇ ಆತನು ನೋಡ್ತಾ ಇದ್ದ. ಇವತ್ತು ನಾವು ದೇವರನ್ನು ನೋಡಬೇಕು, ದೇವರ ಬಳಿಗೆ ನಾವು ಬರಬೇಕು. ದೇವರೇ ನಮಗೆ ಆಶ್ರಯವಾಗಿದ್ದಾರೆ. ಕೀರ್ತನೆ 91ನೇ ಅಧ್ಯಾಯ 1ನೇ ವಚನದಲ್ಲಿ ಒಂದು ವಾಕ್ಯ ಹೀಗೆ ಹೇಳ್ತತೆ. ಕೀರ್ತನೆ 91ನೇ ಅಧ್ಯಾಯ ಅದರ 1ನೇ ವಚನದಲ್ಲಿ, ಕೀರ್ತನೆಗಾರನು ದೇವರು ನನಗೆ ಏನಾಗಿದ್ದಾರೆ, ಅಥವಾ ದೇವರ ನೆರಳಲ್ಲಿ ನಾನು ಆಶ್ರಯವಾಗಿರುವಾಗ, ದೇವರ ರೆಕ್ಕೆ ಮರೆಯಲಿರುವಾಗ ಯಾವ ರೀತಿ ನನಗೆ ಸುರಕ್ಷಣೆ ಉಂಟಾಗ್ತದೆ ಅಂತ ಹೇಳಿ ಕೀರ್ತನೆಗಾರನು ಹೀಗೆ ಬರೀತಾನೆ. ಪರಾತ್ಪರನು ಮೊರೆಹೊಕ್ಕಿರುವವನು ಸರ್ವ ಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಪರಾತ್ಪರನ ಮೊರೆ ಹೊಕ್ಕಿರುವವನು, ದೇವರನ್ನು ಮೊರೆ ಹೊಕ್ಕಿರುವಂಥ ಪ್ರತಿಯೊಂದು ಮನುಷ್ಯನು ಆತನ ನೆರಳಲ್ಲಿ ಸುರಕ್ಷಿತವಾಗಿರ್ತಾರೆ. ಇವತ್ತು ನಮಗೆ ಸುರಕ್ಷೆ ಎಲ್ಲಿ ನಮಗೆ ರಕ್ಷಣೆ? ಇವತ್ತು ಹಲ್ಲೆಲೂಯಾ, ನಮಗೆ ರಕ್ಷಣೆ ನಮ್ಮ ದೇವರಾಗಿದ್ದಾರೆ. ಆಮೆನ್. ಯಾವುದೋ ಒಂದು ಹಣದ ಬಲವು ನಮಗೆ ರಕ್ಷಣೆ ಅಲ್ಲ, ಯಾವುದೋ ಒಂದು ಜನದ ಬಲವು ನಮಗೆ ರಕ್ಷಣೆ ಅಲ್ಲ, ಯಾವುದೋ ಒಂದು ಪೋಸ್ಟ್ ಆಗಿರ್ಬೋದು, ಪೊಸಿಷನ್ ಆಗಿರ್ಬೋದು, ನಮಗೆ ರಕ್ಷಣೆ ಅಲ್ಲ. ಆಮೆನ್. ನಾನು ಜೀವಿಸ್ತಾ ಇರೋದು, ನನ್ನ ಕುಟುಂಬವು ಜೀವಿಸ್ತಾ ಇರೋದು ಒಂದೇ ಒಂದು ಏನಂತಿದೆ, ನನ್ನ ಯೇಸು ನನಗೆ ರಕ್ಷಣೆ ಆಗಿದ್ದಾನೆ, ಆತನನ್ನು ರಕ್ಷಿಸ್ತಾ ಇದ್ದಾನೆ. ಆತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಾಗ ನನ್ನ ಪ್ರಾರ್ಥನೆ ಕೇಳ್ತಾನೆ, ನನ್ನ ಅಗತ್ಯಗಳನ್ನು ನನ್ನ ದೇವರು ಪೂರೈಸ್ತಾನೆ. ಒಂದೇ ಒಂದು ನಮಗೆ ನಂಬಿಕೆ, ನಮ್ಮ ದೇವರು ನಮಗೆ ಆಶ್ರಯವಾಗಿದ್ದಾರೆ ಅಂತೇಳಿ. ಹಲ್ಲೆಲೂಯಾ. ದೇವ ಮಕ್ಕಳೇ, ದೇವ ಜನರೇ,
ಕೀರ್ತನೆಗಾರನು ಹೇಳಿದಂತೆ ನಾವು ಹೇಳ್ಬೇಕು, ಹೀಗೋ ಸ್ವಾಮಿ ನನ್ನ ಆಶ್ರಯ ನೀನಾಗಿದೆ, ನನ್ನ ಬಂಡೆ ನೀನಾಗಿದೆ, ನಮ್ಮ ಕೋಟೆ ನೀವಾಗಿದೆ ಸ್ವಾಮಿ ಅಂತೇಳಿ ಪ್ರಾರ್ಥನೆ ಮಾಡುವಂಥ ಮಕ್ಕಳಿಗೆ ಎಂದಿಗೂ ಸೋಲು ಅನ್ನೋದು ಇರುವುದಿಲ್ಲ. ಆಮೇನ್. ಶೋಧನೆ ಬರುವುದಿಲ್ಲ ಅಂತಿಲ್ಲ, ದೇವ್ರ ವಾಕ್ಯ ಹೇಳ್ತದೆ ಶೋಧನೆ ಬರ್ತದೆ, ಆದರೆ ಶೋಧನೆ ನಿನ್ನನ್ನು ಜಯಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇನ್. ಶೋಧನೆ, ಎಂಥ ಶೋಧನೆ ಬರಬಹುದು, ಎಂಥ ಪರಿಸ್ಥಿತಿಗಳು ಬರಬಹುದು, ಸಿಚುವೇಶನ್ ಏನಾಗಿರ್ಬೋದು. ಕೀರ್ತನೆ 91ನೇ ಅಧ್ಯಾಯದಲ್ಲಿ ಅದನ್ನೇ ಹೇಳ್ತದೆ, ನಿನ್ನ ಮಗ್ಗಲಲ್ಲಿ 1000 ಜನರು ಸತ್ತು ಬಿದ್ದರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟುವುದಿಲ್ಲ ಅಂತೆ. ಹಲ್ಲೆಲೂಯಾ. ಆಪತ್ತುಗಳು ಅಪಾಯಗಳು ನಿನ್ನ ಹತ್ತಿರನೇ ಬರಬಹುದು. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಮತ್ತು ಶಿಷ್ಯರು ಒಟ್ಟಿಗೆ ಸೇರಿ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇರುವಂಥ ಸಮಯದಲ್ಲಿ ಬಿರುಗಾಳಿ ಬಂತು, ಸಮುದ್ರ ಅಲ್ಲೋಲ ಕಲ್ಲೋಲ ಆಗಲಿಕ್ಕೆ ಆರಂಭವಾಯಿತು. ಶಿಷ್ಯರು ಹೇಳ್ತಾರೆ, ಅಯ್ಯೋ ಸ್ವಾಮಿ ನಾವು ಸಾಯ್ತೇವೆ ಅಂತೇಳಿ. ಯೇಸು ಸ್ವಾಮಿ ಒಟ್ಟಿಗೆ ಇರುವಾಗ ಎಲ್ಲಿ ನಿನಗೆ ಆ ಸಮುದ್ರ ನಿನ್ನ ಮುಳುಗಿಸ್ಲಿಕ್ಕೆ ಆಗ್ತದೆ? ಖಂಡಿತವಾಗಿ ಆಗೋದಿಲ್ಲ. ಸಮುದ್ರವು ನಿನ್ನನ್ನು ಮುಳುಗಿಸ್ಲಿಕ್ಕೆ ಆಗೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಬೆಂಕಿಯಲ್ಲಿ ನಡೆಯುವಾಗ ಬೆಂಕಿ ನಿನ್ನ ದಹಿಸಲಿಕ್ಕೆ ಆಗೋಲ್ಲ, ಸಮುದ್ರ ಮೇಲೆ ನಡೆಯುವಾಗ ಸಮುದ್ರ ನಿನ್ನ ಮುಳುಗಿಸಲಿಕ್ಕಾಗಲ್ಲ. ಯಾಕಂದ್ರೆ ನಿನ್ನನ್ನು ಉದ್ಧರಿಸಲು ದೇವರು ನಾನು ನಿನ್ನ ಸಂಗಡ ಇದ್ದೇನೆ. ಆ ದೇವರು ಹೇಳಿದ್ದಾರೆ, ಯುಗದ ಸಮಾಪ್ತಿಗೂ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ ಅಂತ. ಯೇಸು ನಮ್ಮ ಸಂಗಡ ಇರುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಮುಂದೆ ನಾವು ದೇವರ ವಾಕ್ಯ ಹೇಳ್ತದೆ, ನಮ್ಮ ದೇವರ ಅನೇಕ ಕರ್ಮೇಲ್ ಬೆಟ್ಟದ ಮೇಲೆ ಎಲಿಯನು ತಮಾಷೆ ಮಾಡ್ತಿದ್ದಾನೆ. ಹಲ್ಲೆಲೂಯಾ. ಏನಂತ ಹೇಳಿದರೆ, ಬಾಳಿನ ವಿಗ್ರಹ ಆರಾಧನೆ ಮಾಡುವಂಥವರಿಗೆ, ಏನಂತ ಹೇಳಿದ್ರೆ ಅಶ್ವತ್ಥ ವಿಗ್ರಹವನ್ನು ಆರಾಧನೆ ಮಾಡುವಂಥ ಪ್ರವಾದಿಗಳಿಗೆ ಅವರು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಸ್ತೋತ್ರ ಮಾಡ್ತಿದ್ದಾರೆ, ಆರಾಧನೆ ಮಾಡ್ತಾ ಇದ್ದಾರೆ. ಎಲಿಯನು ಒಂದು ಸವಾಲು ಆಗ್ತಾ ಇದ್ದಾನೆ. ಏನಂತಿದ್ರೆ, ಇಷ್ಟದ ಸಮಯ ನೀವು ಮೋಸ ಮಾಡ್ತಾ ಇದ್ದಾರೆ ಜನರಿಗೆ, ಹಾಗಾದ್ರೆ ಇವತ್ತು ನನ್ನ ದೇವರ ನಿನ್ನ ದೇವರ ನೋಡು ಮನೆ. ಒಂದು ವೇಳೆ ನಿಮ್ಮ ದೇವರು ನಿಜವಾದ ದೇವರಾಗಿದ್ರೆ ಆತನು ಯಜ್ಞೆಯ ಮೇಲೆ ಬೆಂಕಿಯನ್ನು ಬರಮಾಡಬೇಕು ಅಂತೇಳಿ. ಒಂದು ವೇಳೆ ನಾನು ಆರಾಧನೆ ಮಾಡುವಂಥದ್ದೇ, ನಾನು ಪ್ರಾರ್ಥನೆ ಮಾಡೋದಾದ್ರೆ ಬೆಂಕಿಯನ್ನು ದೇವರು ಬರಮಾಡ್ತಾನೆ, ನಿಜವಾದ ದೇವರು ಅಂತೇಳಿ ಇಲ್ಲಿ ನಿಂತವ್ರು ಎಲ್ಲರಿಗೆ ಗೊತ್ತಾಗ್ತದೆ ಅಂತೇಳಿ. ಅದಕ್ಕೆ ಎಲಿಯನು ತಮಾಷೆ ಮಾಡಿದೆ, ನಿಮ್ಮ ದೇವರಿಗೆ ಜೋರಾಗಿ ಕೂಯ್ಕೊಳ್ರಿ. ನಿಮ್ಮ ದೇವರು ಎಲ್ಲಾದರೂ ಪ್ರಯಾಣದಲ್ಲಿರ್ಬೋದು, ಇಲ್ಲದ್ರೆ ಮಲಗಿರ್ಬೋದು, ಬ್ಯುಸಿ ಇರ್ಬೋದು. ಅದಯ್ಯ, ಆದರೆ ನನ್ನ ದೇವರು ಇವತ್ತು ಎಲಿಯನು ಆ ಮಧ್ಯಾಹ್ನ ವೇಳೆಯಲ್ಲಿ ದೇವ್ರ ವಾಕ್ಯ ಹೇಳ್ತತೆ, ಸಂಧ್ಯಾ ನೈವೇದ್ಯನ ಸಮಯದಲ್ಲಿ ಆತನ ಪ್ರಾರ್ಥಿಸುವಾಗ, ದೇವರೇ ಅಂತೇಳಿ ಪ್ರಾರ್ಥನೆ ಮಾಡುವಾಗ ದೇವರು ತಕ್ಷಣನೇ ಉತ್ತರ ಕೊಟ್ಟರು. ಹಲ್ಲೆಲೂಯಾ. ಮರುಭೂಮಿಯಲ್ಲಿ ದೇವರೇ ಅಂತ ಹೇಳುವಾಗ ಜನರಿಗೆ ದೇವರು ತಕ್ಷಣ ಉತ್ತರ ಕೊಟ್ಟರು. ಜನರು ದಾಹಗೊಳ್ಳವರಾಗಿದ್ದಾರೆ, ಜನರಿಗೆ ಊಟ ಮಾಡಲಿಕ್ಕೆ ಆಹಾರ ಇಲ್ಲ. ಎಲ್ಲಿ? ಮರುಭೂಮಿ. ದೇವರು ಪರಲೋಕದಿಂದ ಮನ್ನವನ್ನು ಸುರಿಸಿದ್ರು, ಬಂಡೆಯಿಂದ ನೀರನ್ನು ಹರಿಸಿದ್ರು. ಹಲ್ಲೆಲೂಯಾ. ಕೆಂಪು ಸಮುದ್ರ ಮುಂದೆ ಬಂದಾಗ ಜನರು ಹೇಳ್ತಿದ್ರು, ಅಯ್ಯೋ ದೇವರೇ ನಮಗೆ ಮಾರ್ಗ ಇಲ್ಲ ಅಂತೇಳಿ. ಮಧ್ಯರಾತ್ರಿಯಲ್ಲಿ ಏನಂದ್ರೆ ಕೆಂಪು ಸಮುದ್ರ ಇಬ್ಬಾಗ ಮಾಡಿ ಮಾರ್ಗ ಮಾಡಿದಂಥ ನನ್ನ ದೇವರು ಇವತ್ತು ಜೀವಿಸ್ತಾ ಇದ್ದಾನಂತ ಅನೇಕ ಪ್ರೂಫಾಗಿ ನಾವು ಹೇಳ್ಬೋದು. ಹಲ್ಲೆಲೂಯಾ. ಧೈರ್ಯದಿಂದ ನಾವು ಹೇಳ್ಬೋದು, ನನ್ನ ದೇವರು ಜೀವಿಸ್ತಾ ಇದ್ದಾರೆ, ನಾನು ಆರಾಧನೆ ಮಾಡುವಂಥ ಯೇಸು ಜೀವಿಸ್ತಾ ಇದ್ದಾನೆ. ನನ್ನ ನೋಡುವಂಥ ದೇವ ಮಕ್ಕಳ ದೇವ ಜನರೇ, ನಿಮ್ಮ ಪರಿಸ್ಥಿತಿಗಳು ಏನೇ ಆಗಿರ್ಬೋದು, ನಿನ್ನ ಅಕ್ಕಪಕ್ಕ ಮನೆಯಲ್ಲಿ ಏನೇ ಆಗ್ತಾ ಇರ್ಬೋದು, ಆದರೆ ನಿನಗೆ ಯಾವುದು ತಟ್ಟದ ಹಾಗೆ ಕರ್ತ ನಿನ್ನನ್ನು ಸುರಕ್ಷಿತವಾಗಿರ್ತಾನೆ. ಯಾವುದು ನಿನಗೆ ಮುಟ್ಟದ ಹಾಗೆ ಕರ್ತ ನಿಮ್ಮ ಮಕ್ಕಳನ್ನು ಸುರಕ್ಷಿತವಾಗಿರ್ತಾನೆ. ಭಯ ಪಡಬೇಡ್ರಿ, ಕರ್ತನ ಬಳಿಗೆ ಬನ್ನಿರಿ, ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ರಿ. ವಿಶೇಷವಾಗಿ 2 ಪೂರ್ವ ವೃತ್ತಾಂತದಲ್ಲಿ 20ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತತೆ, ಯೆಹೋಷಾಫಾಟನೊಂದು ಮನುಷ್ಯನು, ಈತನು ಯೆಹೂದ್ಯನ ಅರಸನಾಗಿದ್ದ. ಈತನು ದೇವರ ಭಯಭಕ್ತಿಯಲ್ಲಿ ಇರ್ತಾನೆ. ಆದರೆ ಈತನಿಗೆ ವಿರೋಧವಾಗಿ 3 ಜನ ಅಂದರೆ ಅರಸರುಗಳು, 3 ರಾಜ್ಯದ ಅರಸರುಗಳು ಈ ಯೆಹೋಷಾಫಾಟನ ಒಬ್ಬನ ವಿರೋಧವಾಗಿ ಬರ್ತಾರೆ. ಆತನ ನೋಡುವಾಗ ಅನೇಕ ಸೈನ್ಯ ಅಸಂಖ್ಯವಾದ ಸೈನ್ಯಗಳು ಈ ಯೆಹೋಷಾಫಾಟನ ವಿರೋಧವಾಗಿ, ತನ್ನ ರಾಜ್ಯ ವಿರೋಧವಾಗಿ 3 ಅರಸುಗಳು ಒಟ್ಟಾಗಿ ಸೇರಿ ಬಂದಿದ್ದಾರೆ. ಆ ಟೈಮಲ್ಲಿ ಯೆಹೋಷಾಫಾಟನು ಯಾರನ್ನು ಆದುಕೊಂಡ ಅಂತ ಹೇಳಿದ್ರೆ, ಲೆಕ್ಕಿಸಲಿಲ್ಲ, ನಮ್ಮ ಜನ ಎಷ್ಟಿದ್ದಾರೆ, 50 ಜನ ಇದ್ದಾರೆ, 100 ಜನ ಇದ್ದಾರೆ, 1000 ಜನ ಇದ್ದಾರೆ, ಅವ್ರಿಗೆ ಕಾಲ್ ಮಾಡೋದು, ಇವ್ರಿಗೆ ಕಾಲ್ ಮಾಡೋದು, ಒಂದು 1000 ಜನ ಕಳಿಸಿ, ಒಂದು 100 ಜನ ಕಳಿಸಿ, ಒಂದು 10 ಕುದುರೆ ಕಳಿಸ್ರಿ, ಒಂದು 50 ಕುದುರೆಗಳು ಕಳಿಸ್ರಿ, ಒಂದು ರಥಗಳು ಕಳಿಸ್ರಿ, ಆಯುಧಗಳು ಕಳಿಸ್ರಿ ಅಂತ ಹೇಳಿ ಯೆಹೋಷಾಫಾಟನು ಕೇಳಲಿಕ್ಕೆ ಹೋಗ್ಲಿಲ್ಲ. ಅವನಿಗೆ ಗೊತ್ತಿತ್ತು, ಇದರಿಂದ ಬಿಡಿಸಲಿಕ್ಕೆ ನನ್ನ ದೇವರು ಶಕ್ತರಾಗಿದ್ದಾರೆ ಅಂತೇಳಿ. ಆದ ಕಾರಣ ಆ 3 ಅರಸರುಗಳು ಬಂದಾಗ ಆತನು ಆದುಕೊಂಡದ್ದು ಯಾರನ್ನ ಅಂತ ಹೇಳಿದರೆ, ನಮ್ಮ ಕರ್ತನಾದ ದೇವರನ್ನು. ಹಲ್ಲೆಲೂಯಾ.
20ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತತೆ. 12ನೇ ವಚನದಿಂದ ಓದ್ತಾ ಇದ್ದೇನೆ. ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವೆಯೋ? ನಮ್ಮ ಮೇಲೆ ಬಂದಿದ್ದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಹಲ್ಲೆಲೂಯಾ. ಏನು ಮಾಡಬೇಕೋ ತಿಳಿಯದು, ನಮ್ಮ ಕಣ್ಗಳು ನಿನ್ನನ್ನೇ ನೋಡ್ತದೆಂದು ಪ್ರಾರ್ಥಿಸಿದರು. ಯೆಹೂದ್ಯರು ಯೆಹೋಷಾಫಾಟನ ಹೆಂಡತಿ ಮಕ್ಕಳು ಎಲ್ಲರೂ ಸಹ ಆದುಕೊಂಡಿದ್ದು ಯಾರನ್ನಂತ ಇದ್ರೆ ದೇವರನ್ನು. ದೇವ ಮಕ್ಕಳೇ, ದೇವ ಜನರೇ, ನೀ ದೇವರ ಮಗಳಾಗಿದ್ದೀನಿ, ದೇವರ ಮಗನಾಗಿದೆ, ಆದ ಕಾರಣ ನಿನ್ನ ಬಿಸ್ನೆಸ್ ವಿರೋಧವಾಗಿ ಜನರು ಎದ್ದೇಳ್ತಾರೆ, ಪ್ರಾಬ್ಲಮ್ಗಳು ಬಂದೇ ಬರ್ತತೆ. ನಿನ್ನ ಸೇವೆಗೆ ವಿರೋಧವಾಗಿ ಜನರು ಎದ್ದೇಳ್ತಾರೆ, ಪ್ರಾಬ್ಲಮ್ಗಳು ಬಂದೇ ಬರ್ತತೆ. ನಿನ್ನ ಸ್ಟಡಿಗೆ ವಿರೋಧವಾಗಿ, ನಿನ್ನ ಆರೋಗ್ಯಕ್ಕೆ ವಿರೋಧವಾಗಿ, ನಿನ್ನ ಫೈನಾನ್ಸಿಗೆ ವಿರೋಧವಾಗಿ, ನಿನ್ನ ಕುಟುಂಬಕ್ಕೆ ವಿರೋಧವಾಗಿ ಹಲ್ಲೆಲೂಯಾ ಜನಗಳು ಎದ್ದೇ ಹೇಳ್ತಾರೆ, ವಿರೋಧಿಗಳು ಎದ್ದೇ ಹೇಳ್ತಾರೆ. ಆದರೆ ನನ್ನ ದೇವರು ಅದು ಎಲ್ಲದರಿಂದ ಜಯವನ್ನು ಕೊಡುವಂಥ ದೇವರಾಗ. ಆದ ಕಾರಣ ಯೆಹೋಷಾಫಾಟನು ಆದುಕೊಂಡದ್ದು ಯಾರನ್ನ ಅಂತ ಹೇಳಿದ್ರೆ ನಮ್ಮ ಕರ್ತನಾದಂಥ ದೇವರನ್ನು. ದೇವರ ಹತ್ರ ಹೇಳ್ತಾರೆ, ಸ್ವಾಮಿ ಸಮೂಹ ಬಂದಿದೆ, ನಮಗೇನು ಮಾಡಬೇಕಂತ ನಮಗೆ ಗೊತ್ತಾಗ್ತಾ ಇಲ್ಲ, ಭಯದಲ್ಲಿದ್ದೇವೆ, ಭಯದಲ್ಲಿ ಜೀವಿಸ್ತಾ ಇದ್ದೇವೆ, ನಾವು ನಿಮ್ಮನ್ನೇ ಆದುಕೊಳ್ತದೆ, ನಮ್ಮ ಕಣ್ಗಳು ನಿನ್ನನ್ನೇ ನೋಡ್ತವೆ ಅಂತೇಳಿ. ಆದ ಕಾರಣ ದೇವರು ಪವಿತ್ರಾತ್ಮನ ಮೂಲಕವಾಗಿ ದೇವರಲ್ಲಿ ಮಾತನಾಡುವಂಥ ಮಾತು ಏನಾಗಿದೆ ಅಂತ ಹೇಳಿದರೆ ದೇವರ ವಾಕ್ಯ ಹೀಗೆ ಹೇಳ್ತದೆ 15ನೇ ವಚನದಲ್ಲಿ, ಅವನು ಎಲ್ಲ ಯೆಹೂದ್ಯರೇ, ಯೆರೂಸಲೇಮಿನವರೇ, ಜಕರಿಯನ ಮಗನಾದ ಯೆಹಜೇಲನ ಮೇಲೆ ಯೆಹೋವನ ಆತ್ಮವು ಬಂದಿತ್ತು. ಅವನು ಎಲ್ಲ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಈ ಮಹಾಸಮೂಹದ ನೇಮಿತವಾಗಿ ಕಳವಳಬೇಡಿರಿ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ದೇವರದೇ. ನಾಳೆ ಬೆಳಿಗ್ಗೆ ಎದ್ದು ಅವರ ವಿರೋಧವಾಗಿ ಹೊರಡಿರಿ ಅಂತೇಳಿ. ಯೆಹೂದ್ಯ ಜನರೇ, ಇಸ್ರಾಯೇಲರೇ, ಯೆಹೋಷಾಫಾಟನೇ, ಭಯಪಡಬೇಡ, ನೀನು ಆದುಕೊಂಡದ್ದು ಯಾರನ್ನು? ಸರ್ವ ಶಕ್ತನಾದ ಅಂತ ದೇವರು ನೀನು ಆದುಕೊಂಡಿದ್ದಿ. ಆದ ಕಾರಣ ಭಯಪಡಬೇಡ, ನಾಳೆ ಬೆಳಿಗ್ಗೆ ಅವ್ರ ವಿರೋಧವಾಗಿ ಹೊರಡ್ರಿ ನೀವು. ಯುದ್ಧವು ನಿಮ್ಮದಲ್ಲ, ಯುದ್ಧವು ನನ್ನದಾಗೆ. ನಾನು ದೇವರು ಹೇಳಿದ್ರೆ ನಾನು ಯುದ್ಧ ಮಾಡ್ತಾನೆ. ಭಯಪಡಬೇಡ ದೇವರ ಮಗನೇ, ಭಯಪಡಬೇಡ ದೇವರ ಮಗಳೇ. ಹಲ್ಲೆಲೂಯಾ. ನಿನಗೋಸ್ಕರ ಕರ್ತನು ಯುದ್ಧ ಮಾಡೋರಾಗಿದ್ದಾರೆ, ನಿನಗೋಸ್ಕರ ಕರ್ತನು ಕಾರ್ಯ ಮಾಡೋರಾಗಿದ್ದಾರೆ. ಯಾವುದರ ಬಗ್ಗೆ ಚಿಂತೆ ಮಾಡಲಿಕ್ಕೆ ಹೋಗ್ಬೇಡ್ರಿ, ಯಾವುದರ ಬಗ್ಗೆ ಹಲ್ಲೆಲೂಯಾ ಆಲೋಚನೆ ಭಯ ಪಡ್ಲಿಕ್ಕೆ ಹೋಗ್ಬೇಡ್ರಿ. ಭಯವನ್ನು ತಂದಾಕುವಂಥ ಸೈತಾನನ ಓಡಿಸ್ರಿ. ನಿಮ್ಮ ಸ್ಥಿತಿ ಏನಾಗಿರ್ಬೋದು, ನಿಮ್ಮ ಪರಿಸ್ಥಿತಿ ಏನಾಗಿರ್ಬೋದು, ಒಂದು ವೇಳೆ ನಿನ್ನ ನಿನಗೆ ಅನಾರೋಗ್ಯವನ್ನು ನೋಡಿ ಶತ್ರುವಾದಂಥ ಸೈತಾನ ಅನೇಕ ಆಲೋಚನೆ ತಂದು ಹಾಕ್ತಾ ಇರ್ಬೋದು. ಆ ರಿಪೋರ್ಟ್ ಏನೇ ಇರ್ಬೋದು, ಡಾಕ್ಟರ್ ರಿಪೋರ್ಟ್, ಯೇಸುವಿನ ನಾಮದಲ್ಲಿ ಅದ್ರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ರಿ. ಯೇಸುವಿನ ನಾಮದಲ್ಲಿ ಈ ರಿಪೋರ್ಟ್, ಯೇಸುವಿನ ನಾಮದಲ್ಲಿ ನಾನು ಕ್ಯಾನ್ಸಲ್ ಮಾಡ್ತೇನೆ. ನನ್ನ ದೇವರನ್ನು ನಂಬುತ್ತೇನೆ. ನನ್ನ ದೇವರು ಆರೋಗ್ಯದಾಯಕರಾಗಿದ್ದಾರೆ, ಅವರು ಬಿಡುಗಡೆ ಕೊಟ್ಟಂತ ದೇವರಾಗಿದ್ದಾರೆ, ಅವರು ಸತ್ತಂತ ಲಾಜರನ್ನು ಎಬ್ಬಿಸಿದಂತ ದೇವರು, ಅವರು ಒಣಗಿದ ಎಲುಬುಗಳಿಗೆ ಜೀವ ಕೊಟ್ಟಂತ ದೇವರು ಆಗಿದ್ದಾರೆ. ಆದ ಕಾರಣ ಅದೇ ಆರೋಗ್ಯದ ಶಕ್ತಿ ನನ್ನ ಮೇಲೆ ಚಲಿಸ್ತದೆ. ನನ್ನ ದೇವರು ಜೀವಿಸುವಂತ ದೇವರಾಗಿದೆ. ಆದ ಕಾರಣ ನನಗೆ ರೋಗ ಇಲ್ಲ. ಈ ಶರೀರವು ದೇವರ ಆಲಯವಾಗಿದೆ. ಎಷ್ಟು ಮಾತ್ರಕ್ಕೂ ನನಗೆ ರೋಗ ಇಲ್ಲ, ನಾನು ಆರೋಗ್ಯ ಹೊಂದಿದವಳಾಗಿದ್ದೇನೆ, ಆರೋಗ್ಯ ಹೊಂದಿದವನಾಗಿದ್ದಾನೆ ಅಂತ ನೀವು ಪ್ರಾರ್ಥಿಸುವುದಾದ್ರೆ ಖಂಡಿತವಾಗಿ ಕರ್ತ ನಿಮಗೆ ಆರೋಗ್ಯವನ್ನು ಒದಗಿಸಿಕೊಡ್ತಾನೆ. ಶತ್ರು ನಿಮ್ಮ ಹತ್ತಿರಕ್ಕೂ ಬರೋದಿಲ್ಲ. ಅಲ್ಲದಯ್ಯ ಏನಂತ ಹೇಳಿದ್ರೆ, ಕೀರ್ತನೆ ಬರೆದ ಪುಸ್ತಕ 91ನೇ ಅಧ್ಯಾಯ 9ನೇ ವಚನ ಹೇಳ್ತತಿ, ಪರಾತ್ಪರ ನಿವಾಸನ ಮಾಡಿಕೊಂಡಿದ್ಯಲ್ಲ, ಯಾವ ಕೇಡು ನಿನಗೆ ಸಂಭವಿಸೋದ, ಯಾವ ಕೇಡು ನಿನ್ನ ಹತ್ತಿರಕ್ಕೂ ಬರೋದಿಲ್ಲ ಅಂತೇಳಿ. ನಮ್ಮ ಆದುಕೊಳ್ಬೇಕು ಯಾರನ್ನಂತ ಹೇಳಿದ್ರೆ ದೇವರನ್ನು. ಹಲ್ಲೆಲೂಯಾ. ಅವರೇ ನಮ್ಮ ಆಶ್ರಯ ಆಗಿದ್ದಾರೆ, ಅವರೇ ನಮ್ಮ ಬಂಡೆ ಆಗಿದ್ದಾರೆ, ಅವರೇ ನಮ್ಮ ಕೋಟೆ ಆಗಿದ್ದಾರೆ. ಪ್ರೀತಿ ಉಳ್ಳ ದೇವ ಜನರೇ, ನಿನ್ನ ಪರಿಸ್ಥಿತಿ ಏನಾಗಿರ್ಬೋದು, ನಿನ್ನ ಪರಿಸ್ಥಿತಿಯಲ್ಲಿ ದೇವರ ಸನ್ನಿಧಾನದಲ್ಲಿ ಬಾ. ಯಥಾರ್ಥವಾಗಿ ಕಣ್ಣೆರಿಸ್ರಿ, ಯಥಾರ್ಥವಾಗಿ ಮೊಣಕಾಲವ್ರಿ, ಯಥಾರ್ಥವಾಗಿ ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡ್ರಿ. ದೇವರು ನಮ್ಮ ಪ್ರಾರ್ಥನೆ ಕೇಳುವಂಥ ದೇವರ ವಾಕ್ಯ ಹೇಳ್ತದೆ, ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ದೇವರು ನಮ್ಮ ಬಳಿಗೆ ಬರುವವರನ್ನು ಎಂದಿಗೂ ತಳ್ಳಿ ಬಿಡುತ್ತೆ. ಎಲ್ಲರಿಗೂ ಸದುತ್ತರ ಒದಗಿಸಿಕೊಡುವಂಥ ದೇವರಾಗಿ ಸತ್ಯವೇದದೆಲ್ಲ ನೋಡುವಾಗ ದೇವಜನರೇ, ಎಲ್ಲರಿಂದ ಕೈ ಬಿಡಲ್ಪಟ್ಟಂಥವರು, ಯಾವುದಕ್ಕೂ ಯೋಗ್ಯತೆ ಇಲ್ಲದಂಥವರು,
ಅಲ್ಲಯ್ಯ, ಅವನನ್ನು ನೋಡಿದರೆ ಯಾರ ಪ್ರಯೋಜನಕ್ಕೂ ಬಾರದಂಥ ವ್ಯಕ್ತಿಯಾಗಿದ್ದ. ಆದರೆ ಆತನು ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಿದ್ದ, 7 ಆವರ್ತಿ ದೇವರಿಗೆ ಸ್ತೋತ್ರ ಮಾಡ್ತಿದ್ದ. ಆತನೇ ಹಲ್ಲೆಲೂಯಾ ಅರಸನಾದಂಥ ದಾವೀದನು. ಆತನು ಒಂದು ದಿನ ನೋಡಬೇಕಾದ್ರೆ ಯಾರಿಗೂ ಪ್ರಯೋಜನ ಇಲ್ಲದಂಥ ವ್ಯಕ್ತಿಯಾಗಿದ್ದ. ದೇವ ಮಕ್ಕಳೇ, ದೇವ ಜನ, ನಿಮಗೊಂದು ಮಾತನ್ನು ಹೇಳ್ತಾ ಇದ್ದಾನೆ, ನೆನಪಲ್ಲಿ ಇಟ್ಟುಕೊಳ್ರಿ. ಇವತ್ತು ನಿನ್ನನ್ನು ಯಾರು ನೋಡದೇ ಇರ್ಬೋದು, ಇವತ್ತು ನೀನು ಯಾರ ಏನಂತ ಇದ್ರೆ ಕಣ್ಣಿಗೆ ಕಾಣದೇ ಇರ್ಬೋದು, ಯಾವುದಕ್ಕೂ ನಿನ್ನ ಕರೆಯದೇ ಇರ್ಬೋದು ಜನರು. ಹಲ್ಲೆಲೂಯಾ, ನಿನ್ನ ವಿಷಯದಲ್ಲಿ ಅಲಕ್ಷ್ಯ ಮಾಡ್ತಾ ಇರ್ಬೋದು, ಅಸಡ್ಡೆ ಮಾಡಿರ್ಬೋದು. ಆದರೆ ದೇವ ಮಕ್ಕಳೇ, ನೀನು ಪ್ರಾರ್ಥನೆ ಮಾಡೋದಾದರೆ ದೇವರ ವಾಕ್ಯ ಹೇಳ್ತದೆ, ದೇವರು ದೀನರನ್ನು ಧೂಳಿನಿಂದ ಎಬ್ಬಿಸಿ ಉನ್ನತ ಸ್ಥಾನದಲ್ಲಿ ನಿಲ್ಲಿಸ್ತಾನಂತೇಳಿ. ನಿನ್ನನ್ನು ದೇವರು ನಿಲ್ಲಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಕುಟುಂಬವನ್ನು ಉನ್ನತ ಸ್ಥಾನಕ್ಕೆ ತರಲಿಕ್ಕೆ ದೇವರು ಶಕ್ತರಾಗಿದ್ದಾರೆ. ಯಾವಾಗೆಲ್ಲ ನಿನ್ನ ಮನೆಗಳಲ್ಲಿ ಪ್ರಾರ್ಥನೆ ಮಾಡ್ತೀವೋ ನಿನ್ನ ಪರಿಸ್ಥಿತಿ ಬದಲಾಗ್ತದೆ, ನಿನ್ನ ಕುಟುಂಬದ ಸ್ಥಿತಿ ಬದಲಾಗ್ತದೆ. ಹಲ್ಲೆಲೂಯಾ. ಆದ ಕಾರಣ ನಿನ್ನ ಬಿಸ್ನೆಸ್ ವಿಷಯದಲ್ಲಿ ಚಿಂತೆ ಮಾಡಬೇಡ, ನಿನ್ನ ಸಾಲದ ವಿಷಯದಲ್ಲಿ ಚಿಂತೆ ಮಾಡಬೇಡ. ಒಂದು ವೇಳೆ ದೇವ್ರ ವಾಕ್ಯದ ಅನೇಕ ಜನಗಳಿಗೆ ನೀವು ಸಾಲ ಕೊಡುವರಾಗ್ತೀರಾ ಅಂತೇಳಿ. ಒಂದು ವೇಳೆ ನಾವು ಸಾಲ ಮಾಡಿದರೆ ದೇವರ ಕರಗಳಿಗೆ ಒಪ್ಪಿಸಿಕೊಡುವ. ದೇವರೇ, ನಾವು ಸಾಲ ಮಾಡಿದ್ವಿ ಯಥಾರ್ಥವಾಗಿ ದೇವರ ಸನ್ನಿಧಾನದಲ್ಲಿ ಒಪ್ಪಿಕೊಳ್ಳುವ. ದೇವರು ನಮ್ಮ ತಂದೆಯಾಗಿದ್ದಾರೆ, ಅವರ ಸಾಲವನ್ನು ತೀರಿಸಲಿಕ್ಕೆ ಖಂಡಿತ ಶಕ್ತರಾಗಿದ್ದಾರೆ. ದೇವರ ವಾಕ್ಯ ಹೇಳ್ತತೆ, ನೀವು ಏನಂತ ಇದ್ರೆ ಪಾಪಿಗಳಾದಂಥ ನೀವು ನಿಮ್ಮ ಮಕ್ಕಳು ಏನಾದರೂ ಕೇಳುವಾಗ ನೀವು ಒಳ್ಳೆಯ ಪದಾರ್ಥವನ್ನು ಕೊಡೋದಾದರೆ ಪರಲೋಕದಲ್ಲಿರುವಂಥ ದೇವರು ಇನ್ನೂ ಎಷ್ಟು ಒಳ್ಳೆಯದ ಹೆಚ್ಚಾಗಿ ಪವಿತ್ರಾತ್ಮನ ಕೊಡಬಲ್ಲನಲ್ಲವೇ? ಪಾಪಿಯಾದಂಥ ನಾವುಗಳೇ ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡೋದಾದರೆ ನಮ್ಮ ತಂದೆ ಅದಕ್ಕಿಂತ ಒಳ್ಳೆಯದನ್ನು ಏನು ಮಾಡ್ತಾರೆ? ಹಲ್ಲೆಲೂಯಾ, ಯೋಚಿಸುವಂಥ ದೇವರಾಗಿದ್ದಾರೆ. ಅದಕ್ಕೆ ದೇವರ ವಾಕ್ಯ ಹೇಳ್ತಾರೆ, ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ನಿನ್ನ ಆಲೋಚನೆಗಂತ ನನ್ನ ಆಲೋಚನೆ, ನಿನ್ನ ಮಾರ್ಗ ಅಂತ ನನ್ನ ಮಾರ್ಗವು ಅದು ಉನ್ನತವಾಗಿದ್ದ ದೇವರೇ ನಮಗೆ ಹೇಳಿದ್ದಾರೆ. ಆದ ಕಾರಣ ದೇವ ಮಕ್ಕಳೇ, ಪ್ರಾರ್ಥಿಸ್ರಿ. ಪ್ರಾರ್ಥನೆ ಮಾಡುವವರು ಎಲ್ಲರ ಜೀವಿತದಲ್ಲಿ ಕರ್ತನು ಆಶ್ರಯವಾಗಿದ್ದಾರೆ. ಎಲ್ಲರ ಜೀವಿತವನ್ನು ದೇವರು ಬಿಡುಗಡೆ ಮಾಡ್ತಾರೆ. ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ ಬರೆದ ಪುಸ್ತಕ 34ನೇ ಅಧ್ಯಾಯ ಅದರ 10ನೇ ವಚನದಲ್ಲಿ, ಪ್ರಾಯದ ಸಿಂಹ ಹೊಟ್ಟೆಗಿಲ್ದ ಹಸಿವಿದಾದರೂ ಹಸಿತು, ಕರ್ತನ ಸನ್ನಿಧಾನದಲ್ಲಿ ಬೇಡಿಕೊಳ್ಳೋರಿಗೆ ಯಾವ ಮೇಲೆಗೂ ಕಡಿಮೆ ಇಲ್ಲದ ದೇವರ ವಾಕ್ಯ ಹೇಳ್ತದೆ. ಹಾಗಾದ ದೇವರ ಆಲಯಕ್ಕೆ ಬಂದು ಪ್ರಾರ್ಥನೆ ಮಾಡುವಂಥ ದೇವರ ಮಕ್ಕಳೇ, ದೇವರ ಆಲಯಕ್ಕೆ ಬಂದು ಪ್ರಾರ್ಥನಿಸುವಂಥ, ಕಣ್ಣೀರು ಸುರಿಸುವಂಥ ದೇವರ ಮಕ್ಕಳೇ, ಇವತ್ತು ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ, ನೀನು ಮಾಡಿದಂಥ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ, ಕರ್ತನಲ್ಲಿ ಪಟ್ಟಂಥ ಪ್ರಯಾಸವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತಾರೆ. ನೀನು ಏನೆಲ್ಲ ಮಾಡ್ತೀಯೋ ಕರ್ತನದ್ದು ಎಲ್ಲವನ್ನು ನಿಮಗೆ ಏನು ಹಿಂತಿರುಗಿ ಕೊಡೋನಾಗಿದ್ದಾನೆ. ದೇವರ ಜ್ಞಾಪಕದಲ್ಲಿಟ್ಟುಕೊಳ್ಳೋರಾಗಿದ್ದಾರೆ. ಆದ ಕಾರಣ ಪ್ರಾರ್ಥನೆಯನ್ನು ಬಿಟ್ಟು ಬಿಡಬೇಡ್ರಿ. ವಿರೋಧಿಗಳು ಹೆಚ್ಚಾಗಿರ್ಬೋದು. ದೇವರ ವಾಕ್ಯ ಹೇಳ್ತದೆ, ದಾವೀದನ ಜೀವಿತದ ನೋಡುವಾಗ ವಿರೋಧಿಗಳು ಹೆಚ್ಚಾಗ್ತಾ ಇದ್ರು. ಆದರೂ ದಾವೀದನು ಪ್ರಾರ್ಥನೆ ಮಾಡೋದನ್ನು ಬಿಡಲಿಲ್ಲ. ಏನಂತೆ, ಶದ್ರಕ್, ಮಿಶಕ್, ಅಬೇದ್ನೆಗೋ ವಿರೋಧಿಗಳು ಹೆಚ್ಚಾಗುವಂಥ ಸಮಯದಲ್ಲಿ ಸಹ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ದಾನಿಯೇಲ ಬರೆದ ಪುಸ್ತಕ 6ನೇ ಅಧ್ಯಾಯದಲ್ಲಿ ನೋಡುವಾಗ ದಾನಿಯೇಲನಿಗೆ ಅರಸನಿಂದ ಒಂದು ಆಜ್ಞೆ ಬರೆದತೆ, ಯಾರು ಸಹ ಏನಂತ ಹೇಳಿದ್ರೆ ಬೇರೆ ವಿಗ್ರಹಗಳಿಗಾಗಲಿ ಯಾವುದಕ್ಕೆ ಸಹ ಅಡ್ಡ ಬೀಳಬಾರ್ದು, ಯಾರು ಸಹ ಪ್ರಾರ್ಥನೆ ಮಾಡಬಾರ್ದು ಅಂತೇಳಿ. ಹಲ್ಲೆಲೂಯಾ. 30 ದಿನಗಳ ಕಾಲ ಯಾರು ಸಹ ಪ್ರಾರ್ಥನೆ ಮಾಡಬಾರ್ದು ಅಂಥೇಳಿ ಅಲ್ಲಿ ರೂಲ್ಸ್ ಬಂತು. ಆ ರೂಲ್ಸ್ ಇರುವಾಗ ಸಹ ದಾನಿಯೇಲನು ಏನು ಮಾಡಿದ ಅಂತ ಹೇಳಿದರೆ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭ ಮಾಡಿದ. ದೇವ ಮಕ್ಕಳೇ, ದಾನಿಯೇಲನು ಒಂದು ಆಲೋಚನೆ ಮಾಡಿದ, ನಾನು ಎಲ್ಲೋ ಇದ್ದಂಥ ವ್ಯಕ್ತಿಯಾದಂಥ ನನ್ನನ್ನು, ಸೆರೆಮನೆ ಒಳಗೆ ಗುಲಾಮನಾಗಿ ಬಂದಂಥ ನನ್ನನ್ನು ಈ ಸ್ಥಾನದಲ್ಲಿ ನಿಲ್ಲಿಸಿದ್ದು ದೇವರು ತಾನೇ. ಅನ್ಯ ದೇಶಕ್ಕೆ ಬಂದಂಥ ನನ್ನನ್ನು ಈ ಸ್ಥಾನಕ್ಕೆ ನಿಲ್ಲಿಸಿದಂಥ ದೇವರು ತಾನೇ. ಆಗ ದೇವರು ಇಲ್ಲಿವರೆಗೆ ನಡೆಸಿದ್ದಾನಂತ ಹೇಳಿದರೆ ಇನ್ನು ಮುಂದೆ ನಡೆಸಲಿಕ್ಕೆ ಅವನೇ ಶಕ್ತನಾಗಿದ್ದಾನೆ. ಹಾಗಾದ್ರೆ ಆತನ ಮಾಡಿದಂಥ ಉಪಕಾರ ನಾನು ಹೇಗೆ ಮರೀಲಿ ಅಂತೇಳಿ ದಾನಿಯೇಲನು ರೂಲ್ಸ್ ಬಂದರು ಸಹ. ಹಲ್ಲೆಲೂಯಾ. ಯಾರ್ದು? ಅರಸನಿಂದ ರೂಲ್ಸ್ ಬಂದಿದ್ದೆ, ಯಾರು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡಬಾರ್ದು. ನಿನ್ನ ರೂಲ್ಸ್ ನಿನಗೇ ಇರಲಿ. ನಿನ್ನನ್ನುಕ್ಕಿಂತ ಮೇಲೆ ಒಂದು ದೇವರಿದ್ದಾರಲ್ಲ, ನಾನು ಅವರಿಗೆ ಭಯ ಪಡ್ತೇನೆ. ನಿನ್ಕಿಂತ ಮೇಲೆ ಒಂದು ನಾಯಕನಿದ್ದಾನೆ, ನಿನ್ಕಿಂತ ಮೇಲೆ ನೆಬೂಕದ್ನೆಚ್ಚರನೇ, ನಿನ್ಕಿಂತ ಮೇಲೆ ಒಂದು ಅರಸ ನನಗಿದ್ದಾನಯ್ಯ. ನನ್ನ ಮೇಲೆ ನೀನಲ್ಲ, ನೀನು ಎನಿಸ್ತಾ ಇರ್ಬೋದು ನಾನು ನಿನ್ನ ತೊಗೊಂಬಂದಿದ್ದೇನೆ ಅಂತೇಳಿ. ಈ ಸ್ಥಾನದಲ್ಲಿ ನನ್ನ ನಿಲ್ಲಿಸಿದ್ದು ನನ್ನ ಕರ್ತನಾದಂಥ ದೇವರಂತೇಳಿ ದಾನಿಯೇಲನು ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಪ್ರಾರ್ಥನೆ ಮಾಡೋರು ಕಂಡ್ರೆ ಶತ್ರುಗಳಿಗೆ ಸ್ವಲ್ಪ ಏನು ಹೊಟ್ಟೆ ಕಿಚ್ಚು.
ಹಲ್ಲೆಲೂಯಾ. ಶತ್ರು ಏನು ಮಾಡ್ತಾನೆ, ಅನೇಕ ಜನಗಳು ಪ್ರೇರೇಪಿಸ್ತಾನೆ ಎಬ್ಬಿಸಲಿಕ್ಕೆ. ಆದರೆ ಜನರು ಪ್ರಾರ್ಥನೆ ಮಾಡುವವರ ವಿರೋಧವಾಗಿ ಏನೆಲ್ಲ ಒಳಸಂಚೆ ಮಾಡಿದ್ರು ಸಹ ದೇವರ ವಾಕ್ಯ ಹೇಳ್ತದೆ, ದುಷ್ಟನು ತಾನು ತೋಡಿದ ಗುಂಡಿಯಲ್ಲಿ ತಾನೇ ಬಿದ್ದು ಹೋಗ್ತಾನೆ ಅಂತೇಳಿ. ಅವರು ಹೂಡಿದ ಬಲೆಯಲ್ಲಿ ಅವರೇ ಏನಾಗ್ತಾರೆ, ಬಿದ್ದು ಹೋಗ್ತಾರೆ ಅಂತ ದೇವರ ವಾಕ್ಯ ಹೇಳ್ತದೆ. ದೇವರ ವಾಕ್ಯ ಹೇಳ್ತದೆ, ದಾನಿಯೇಲನ ಮೇಲೆ ತಪ್ಪೊರಿಸಿ ಅವನ ಸಿಂಹದ ಗಮಿಗೆ ಎಳೆದು ಹಾಕ್ತಾರೆ. ದಾನಿಯೇಲನು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿದ್ದ. ಸಿಂಹದ ಗಮಿಗೆ ಬೀಳುವಾಗನೇ ದೇವದೂತರು ಬಂದ್ರಲ್ಲಿ. ಹಲ್ಲೆಲೂಯಾ. ದೇವರ ಶಕ್ತಿ ಬಂತು. ದಾನಿಯೇಲನ ಸಿಂಹಗಳು ಒಂದು ಸಹ ದಾನಿಯೇಲನ ಮೇಲೆ ಆಳಿಕೆ ಮಾಡದಂತೆ ದೇವರ ಆತ್ಮನವನ ಕಾಪಾಡಿ ಸುರಕ್ಷಿತವಾಗಿ ಹೊರಗೆ ತೆಗೆದುಕೊಂಡು ಬಂದ. ಯಾರೆಲ್ಲ ದಾನಿಯೇಲನ ವಿರೋಧವಾಗಿ ಅವನಿಗೆ ಬಾಯಿ ಎತ್ತಿರ್ತಾರೋ, ಅವನು ಸಿಂಹದ ಗಮಿಗೆ ಹಾಕ್ಲಿಕ್ಕೆ ಪ್ರೇರೇಪಿಸಿದಾರ, ಎಲ್ಲರೂ ಸಿಂಹದ ಗಮಿಗೆ ಹಾಕುವಾಗ ಎಲ್ಲರನ್ನು ಸಿಂಹಗಳು ಏನು ಮಾಡಿಬಿಟ್ಟು ಹರಿದು ತಿಂದುಬಿಟ್ಟು ಅಂತ ದೇವರ ವಾಕ್ಯ ಹೇಳ್ತದೆ. ದೇವ ಮಕ್ಕಳೇ, ದೇವ ಜನರೇ, ಆದ ಕಾರಣ ನೀನು ಪ್ರಾರ್ಥನೆ ಮಾಡ್ತಾ ಇದೆಯಾ, ನಿಂಗೆ ವಿರೋಧವಾಗಿ ಬಂದೇ ಬರ್ತಾರೆ. ಯೆಹೋಷಾಫಾಟನಿಗೆ ವಿರೋಧವಾಗಿ ಅನೇಕ ಜನಾಂಗಗಳು ಎದ್ದರು, ಅರಸರುಗಳು ಎದ್ದರು, ಅಧಿಕಾರಿಗಳು ಎದ್ದರು. ದೇವರ ಮಕ್ಕಳಾದಂಥ ನೀವುಗಳು ನಿಮ್ಮ ವಿರೋಧಕ್ಕೆ ಎಂಥ ಅಧಿಕಾರಿಯೇ ಏರಲಿಲ್ಲ, ಪ್ರೈಸ್ ದಿ ಲಾರ್ಡ್, ಎಂಥ ಅರಸನೇ ಹೇಳಲಿ, ಯಾವ ಅಧಿಕಾರ ಇರ್ಬೋದು ಅವನಿಗೆ, ಯಾವ ಪೋಸ್ಟ್ ಪೊಸಿಷನ್ ಇರ್ಬೋದು ಅವನಿಗೆ ಹಣದ ಬಲ ಇರ್ಬೋದು, ಜನದ ಬಲ ಇರ್ಬೋದು, ಅಧಿಕಾರ ಬಲ ಇರ್ಬೋದು, ಅನೇಕ ಏನಂತಿದ್ರೆ ರಾಜಕೀಯ ವ್ಯಕ್ತಿಗಳು ಅವನಿಗೆ ಪರಿಚಯ ಇರ್ಬೋದು. ಐ ಡೋಂಟ್ ಕೇರ್, ನೀನು ಚಿಂತೆ ಮಾಡಬೇಡ. ನಿನ್ನನ್ನು ಕರೆದಾತ ದೇವರು ನಂಬಿಗಸ್ತನು. ಯಾವ ರಾಜಕೀಯ ಆಗಲಿ, ಅಧಿಕಾರ ಸ್ಥಾನವಾಗಲಿ, ಹಣವಾಗಲಿ, ಹಲ್ಲೆಲೂಯಾ, ಜನವಾಗಲಿ, ಅದು ಎಲ್ಲದಕ್ಕಿಂತಲ ಮೇಲಿರುವಂಥ ನಿನ್ನ ದೇವರನ್ನು ನೀನು ನಂಬುವುದಾದರೆ, ಹಲ್ಲೆಲೂಯಾ, ಈ ಲೋಕದಂಥ ಯಾವ ಆಡಳಿತವು ನಿನ್ನನ್ನು ಟಚ್ ಸಹ ಮಾಡಲಿಕ್ಕಾಗೋದಲ್ಲ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತತೆ, ನಿನ್ನನ್ನು ತಾಕುವನು ಯೆಹೋವನ ಕಣ್ಗುಡ್ಡೆ ತಾಕುವನಾಗಿದ್ದಾನಂತೇಳಿ. ಹಾಗಾದ್ರೆ ಕಣ್ಗುಡ್ಡೆ ಹಾಗೆ ನಮ್ಮನ್ನು ಕಾಪಾಡುವಂಥ ದೇವರು ನಮಗಿರುವಾಗ, ನಮಗೆ ಅಗತ್ಯ ಇರುವಾಗ, ಹಲ್ಲೆಲೂಯಾ, ನಮಗೆ ರಕ್ಷಣೆ ಬೇಕಾದಾಗ ನಾವು ಯಾರ ಬಳಿಗೆ ಬರಬೇಕಂತ ಹೇಳಿದರೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಬಳಿಗೆ ನಾವು ಬರಬೇಕು. ಹೀಗೂ ದೇವಜನರು, ಈ ವಾಕ್ಯನ ಕೇಳುವಂಥ ದೇವ ಮಕ್ಕಳು, ದೇವಜನರೇ, ಯೇಸು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಅವ್ರು ಹೇಳಿದರು, ಹೊರೆ ಹೊತ್ತವರೇ, ಕಷ್ಟಪಡುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೇನೆ ಅಂತೇಳಿ ಯೇಸುವೇ ನಮಗೆ ಹೇಳಿದ್ದಾರೆ. ಆದ ಕಾರಣ ಕಷ್ಟಪಡುವಂಥ ದೇವರ ಮಕ್ಕಳೇ, ಬನ್ನಿರಿ ದೇವರ ಆಲಯಕ್ಕೆ, ದೇವರ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡುವಾಗ ಎಲ್ಲ ಸಾಲ ಆಗ್ತದ ನಾನು ಹೇಳುದಿಲ್ಲ, ವಿರೋಧಿಗಳು ಎದ್ದೇ ಹೇಳ್ತಾರೆ, ಆದರೆ ಅದರಿಂದ ದೇವರನಿಗೆ ಜಯ ಕೊಡ್ತಾರೆ. ದೇವರ ವಾಕ್ಯ ಹೇಳ್ತದೆ, ನೀತಿವಂತನಿಗೆ ಬರುವಂಥ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಬಿಡಿಸ್ತಾನಂತೇಳಿ ದೇವರ ವಾಕ್ಯ ಹೇಳ್ತದೆ. ದೇವ ಮಕ್ಕಳೇ, ನಿನಗೆ ವಿರೋಧವಾದಂತೆ ಕಲ್ಪಿಸಲ್ಪಟ್ಟಂಥ ಯಾವ ಆಯುಧವು ಜಯಿಸಲಾರದಂತೇಳಿ. ಆಮೇನ್. ನೀನು ವಿರೋಧವಾಗಿ ಹೂಡಲ್ಪಟ್ಟಂಥ, ನೀನು ವಿರೋಧವಾಗಿ ಯೋಚನೆ ಮಾಡಿದಂಥ, ನೀನು ವಿರೋಧವಾಗಿ ಆಲೋಚನೆ ಮಾಡಿ ಒಳಸಂಚಿ ಮಾಡಿ ಇಟ್ಟುಕೊಂಡಂಥ ಯಾವ ಬಾಣವು ನಿನ್ನನ್ನು ಏನು ಮಾಡಲಿಕ್ಕಾಗಲ್ಲ, ನುಗ್ಲಿಕ್ಕಾಗಲ್ಲ, ನೀನು ಮುಟ್ಲಿಕ್ಕಾಗೋದಿಲ್ಲ. ಕಾರಣ ಏನು ಗೊತ್ತುಂಟ? ನನ್ನ ದೇವರು ನಮಗೆ ಆಶ್ರಯವಾಗಿದ್ದಾರೆ, ನನ್ನ ದೇವರು ನಮಗೆ ಗುರಾಣಿ ಆಗಿದ್ದಾರೆ. ಅವರ ರೆಕ್ಕೆಯ ನೆರಳಲ್ಲಿ ನಾವಿದ್ದೀವಿ. ರೆಕ್ಕೆಯ ಒಳಗೆ ಅವ್ರನ್ನ ನಮ್ಮನ್ನು ಏನು ಮಾಡಿದ್ದಾರೆ, ಬಚ್ಚಿಟ್ಟುತ್ತಾರೆ. ಅವರು ನನ್ನ ದೇವರಿಗೆ ವಿರೋಧವಾಗಿ ಯಾರೇ, ಹಲ್ಲೆಲೂಯಾ, ದೇವ ಮಕ್ಕಳಿಗೆ ವಿರೋಧವಾಗಿ, ದೇವ ಸೇವಕರಿಗೆ ವಿರೋಧವಾಗಿ, ಪ್ರಾರ್ಥನೆ ಮಾಡುವಂಥ ಮಕ್ಕಳಿಗೆ ವಿರೋಧವಾಗಿ, ಆರಾಧನೆ ಮಾಡುವಂಥ ಮಕ್ಕಳಿಗೆ ವಿರೋಧವಾಗಿ, ಸತ್ಯವೇದನ ಓದಿ ಅದರ ಅನುಸಾರವಾಗಿ ಜೀವಿಸುವ ಜನರ ವಿರೋಧವಾಗಿ ಎಂಥ ಸಂಗತಿಯೇ ಹೊರಟು ಬರಲಿ, ಅದು ಎಲ್ಲವನ್ನು ಕರ್ತನೆ ಎದುರಿಸ್ತಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಯೋಹಾನ್ ಬರೆದ ಪತ್ರಿಕೆಯಲ್ಲಿ, ಲೋಕದಲ್ಲಿ ಇರುವುದಕ್ಕಿಂತಲೂ ನಿನ್ನಲ್ಲಿ ಇರುವಾತನೂ ಹೆಚ್ಚಿನವನಾಗಿದ್ದಾನೆ, ಆದ ಕಾರಣ ನೀನು ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ ಅಂತೇಳಿ. ಹಲ್ಲೆಲೂಯಾ. ಆದ ಕಾರಣ ಅಪೊಸ್ತಲ ಪೌಲನು ಮಾತು ಹೇಳ್ತಾನೆ, ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು, ಹಲ್ಲೆಲೂಯಾ, ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದೆ. ಯಾಕೆ ಪೌಲನು ಹೇಳ್ತಾನಂತೆ, ಏನೇ ಅದರ ಮೇಲೆ 12ನೇ ವಚನ ದೇವರ ವಾಕ್ಯ ಹೇಳ್ತದೆ 4ನೇ ಅಧ್ಯಾಯದಲ್ಲಿ, ಎಂಥ ಕಷ್ಟ, ದುಃಖ, ವೇದನೆ, ಬಡತನ, ಶ್ರೀತನ ಏನೇ ಬರಲಿ ನನ್ನ ಜೀವಿತದಲ್ಲಿ, ನನಗೊಂದು ಗೊತ್ತಿತ್ತು, ಎಲ್ಲ ಸಮಯದಲ್ಲಿ, ಎಲ್ಲ ಪರಿಸ್ಥಿತಿಗಳಲ್ಲಿ ನನ್ನ ದೇವರನ್ನ ನಡೆಸ್ತಾನಂತೇಳಿ. ಹಲ್ಲೆಲೂಯಾ. ಎಲ್ಲ ಕೊರತೆಗಳು ತೀರಿಸುವಂಥ ದೇವರು. ಆಮೇಲೆ ದೇವರು ನಮ್ಮನ್ನು ನಡೆಸಲಿಕ್ಕೆ ಆರಂಭ ಮಾಡಿದ್ರೆ ಅಂತ ಹೇಳಿದರೆ, ಆಮೇಲೆ ಯಾವ ಶಕ್ತಿ, ಯಾವ ವ್ಯಕ್ತಿ, ಯಾವ ಅಧಿಕಾರಿ, ಯಾವ ಹಣದ ಬಲ, ಯಾವ ರಾಜಕೀಯ ಬಲ ಯಾವುದು ನಮ್ಮ ಮುಂದೆ ಇರಲಿಕ್ಕಾಗೋದಲ್ಲ. ದೇವರು ನಿನಗೋಸ್ಕರ ಬಾಗಲನ್ನು ತೆರೀತಾರೆ, ದೇವರು ನಿನಗೋಸ್ಕರ ಮುಂದೆ ನಡೀತಾರೆ. ಭಯಪಡಬೇಡ ಸಹೋದರನೇ, ಭಯಪಡಬೇಡ ಸಹೋದರಿ, ಕರ್ತ ನಿನಗೋಸ್ಕರ ಈ ಲೋಕಕ್ಕೆ ಬಂದಿದ್ದಾರೆ. ಆಮೇಲೆ ದೇವರ ವಾಕ್ಯದ ತಂದೆಯಾದ ದೇವರು ಈ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನ ಈ ಲೋಕ ಕಳಿಸಿಕೊಟ್ಟಿದ್ದಾನೆ. ಆತನ ನಂಬುವವನು ಒಬ್ಬನು ನಾಶವಾಗದಂಗೆ ಎಲ್ಲರೂ ನಿತ್ಯ ಜೀವ ಆಗಿದ್ರೆ, ನೀನು ನಾನು ಇವತ್ತು ನಿತ್ಯ
ನಿತ್ಯ ಜೀವ ಹೊಂದಬೇಕಂತ ಹೇಳಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ. ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡುವಂಥ ಯಾವ ವ್ಯಕ್ತಿ ಆಗಿರ್ಬೋದು, ಹಲ್ಲೆಲೂಯಾ, ನಿನ್ನ ಪರಿಸ್ಥಿತಿ ಏನೋ ಆಗಿರ್ಬೋದು, ಯಾವ ಮೂಲೆಯಲ್ಲಿ ನೀನಿರ್ಬೋದು, ಕರ್ತನ ಮೇಲೆ ನೀನು ಭರವಸೆ ಇಡುವುದಾದರೆ ಕರ್ತನೇ ನಿನ್ನ ನಡೆಸ್ತಾರೆ. ಆದ ಕಾರಣ ನಿನಗೆ ವಿರೋಧವಾಗಿ ಅನೇಕ ಜನಗಳು ಏನೋ ಆಲೋಚನೆ ಮಾಡ್ಬೋದು, ನಿಮ್ಮನ್ನು ಕಾಯೋತ ದೇವ ಮಕ್ಕಳ ದೇವ ಜನರೇ, ಅನೇಕ ಅಧಿಕಾರಿಗ ನಮಗೆ ಭಯ ಏನಂತ ಹೇಳಿದರೆ, ಆ ಅಧಿಕಾರಿ ಬಂದರೆ, ಈ ಅಧಿಕಾರ, ಅವರಿಗೆ ರಾಜಕೀಯ ಬಲ ಇದೆ, ಅವರಿಗೆ ಅಧಿಕಾರ ಬಲ ಇದೆ, ಅವರಿಗೆ ಹಣದ ಬಲ ಇದೆ, ಅವ್ರು ಏನು ಮಾಡ್ಲಿಕ್ಕೆ ಸಹ ಮುಂದೆ ಹೋಗ್ತಾರೆ ಅಂತೇಳಿ ನಿಮ್ಮನ್ನು ಯಾರಿಂದ ಸಹ ತಾಕ್ಲಿಕ್ಕಾಗೋಲ್ಲ. ನಾನು ಹೇಳಿನಲ್ಲ, ದೇವರೇನಂತಿದ್ದಾರೆ, ನಿಮ್ಮನ್ನು ತನ್ನ ಕಣ್ಗುಡ್ಡಿಯಂತೆ ಕಾಯೋರಾಗಿದ್ದಾರೆ ಅಂತ. ಒಂದು ವಿಷಯ ಹೇಳ್ತಾನೆ, ಸರಿಯಾಗಿ ಕೇಳ್ರಿ. ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನರು ಅಲ್ಲೇ ವಾಸವಾಗಿ ಸಾಧಾರಣ 430 ವರ್ಷಗಳಾಗಿತ್ತು. ಅದೇ ಸ್ಥಳದಲ್ಲೇ ಇದ್ರು. 430 ವರ್ಷಗಳ ಕಾಲ ಅವ್ರು ಅಲ್ಲೇ ಬಿಟ್ಟು ಕೆಲಸ ಮಾಡ್ಕೊಂಡಿದ್ರು. ಅವ್ರು ಎನಿಸಿದ್ರು, ನಮಗೆ ಇಲ್ಲಿಂದ ಹೊರಗೆ ತೆಗಿಲಿಕ್ಕೆ ಯಾರಿಂದನೂ ಆಗೋದಿಲ್ಲ ಅಂತೇಳಿ. ಆದರೆ ಫರೋಹನು ಸಹ ಎನಿಸಿದ, ನನ್ನ ಬಲದಿಂದ ನನ್ನ ಶಕ್ತಿಯಿಂದ ಬಿಡಿಸ್ಕೊಳ್ಳಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತೇಳಿ. ಆದರೆ ಮೋಸೆ ಮೂಲಕ ದೇವರ ವಾಕ್ಯ ಹೇಳ್ತದೆ, ಮೋಸೆ ಮೂಲಕ ದೇವರು ಇಸ್ರಾಯೇಲ್ ಜನರನ್ನು ಹೊರಗೆ ತೆಗೆದುಕೊಂಡು ಬಂದರು. ಆ ಫರೋಹನಿಗೆ ಆಶ್ಚರ್ಯ ಆಯಿತು, ನನ್ನ ಬಲದಿಂದ ನನ್ನ ಶಕ್ತಿಯಿಂದ ಹೇಗೆ ಇವರು ಹೋಗ್ತಾರೆ, ನಾನು ಇವರನ್ನು ನುಗ್ಗಿ ಬಿಡ್ತೇನೆ, ನಾನು ಇವರನ್ನು ನಾಶ ಮಾಡಿಬಿಡ್ತೇನೆ ಅಂತೇಳಿ. ಅದಕ್ಕೆ ವಿಮೋಚನೆ ಕಾಂಡ ಬರೆದ ಪುಸ್ತಕದಲ್ಲಿ ದೇವರ ವಾಕ್ಯ ಹೇಳ್ತದೆ, 14ನೇ ವಚನದಲ್ಲಿ, ನೀವಂತೂ ಸುಮ್ಮನೆ ಇರಿ, ಕರ್ತನು ನಿಮಗೋಸ್ಕರ ಮಾಡುವಂಥ ಕಾರ್ಯಗಳನ್ನು ನೋಡ್ರಿ, ಇಂದು ಕಾಣುವಂಥ ಐಗುಪ್ತರನ್ನು ನೀನು ಎಂದಿಗೂ ಕಾಣೋದಿಲ್ಲ ಅಂತೇಳಿ. ಅದಕ್ಕಾರ ದೇವ ಜನರೇ, ಯಾರ ಕೈಯಿಂದ, ನನ್ನ ಕೈಯಿಂದ ಬಿಡಿಸಲಿಕ್ಕಾಗಲ್ಲ ಅಂತೇಳಿ 430 ವರ್ಷಗಳ ಕಾಲ ಕಟ್ಟಿಟ್ಟಂಥ ಫರೋಹನ ಬಲವನ್ನೇ ಮುರಿದು ದೇವರು 40 ವರ್ಷಗಳ ಕಾಲ ಅಗ್ನಿ ಸಂಭವವಾಗಿ, ಮೇಘ ಸಂಭವವಾಗಿ ದೇವರು ನಡೆಸ್ಕೊಂಡು ಬಂದ್ರ ಅಂತ ಹೇಳಿದರೆ, ಅದೇ ದೇವರು, ಹಲ್ಲೆಲೂಯಾ, ಇಸ್ರಾಯೇಲರ ಮೇಘ ಸಂಭವವಾಗಿ, ಅಗ್ನಿ ಸ್ತಂಭವಾಗಿ ನಡೆಸಿದಂಥ ದೇವರು, ಅರಸರುಗಳನ್ನು ಅವರು ವಿರೋಧವಾಗಿ ಬರದ ಹಾಗೆ, ರಾಜರುಗಳನ್ನ ಅವರು ವಿರೋಧವಾಗಿ ಬರದ ಹಾಗೆ ಭಯಪಡಿಸಿದಂಥ ದೇವರು, ಕೆಂಪು ಸಮುದ್ರ ಇಬ್ಬಾಗ ಮಾಡಿದಂಥ ದೇವರು, ಯೋರ್ದನ್ ಹೊಳೆಯನ್ನು ಇಬ್ಬಾಗ ಮಾಡಿದಂಥ ದೇವರು ನನ್ನ ದೇವರಾಗಿದ್ರೆ, ಆ ದೇವರು ಈಗಲೂ ಜೀವಿಸ್ತಾನೆ. ನಿನಗೆ ವಿರೋಧವಾಗಿ ಬಂದ ಎಲ್ಲ ಸಂಗತಿಗಳನ್ನು ದೇವರೇ ಜಯ ಕೊಡ್ತಾರೆ. ಆದ ಕಾರಣ ದೇವರ ಮಕ್ಕಳೇ, ಪ್ರಾರ್ಥನೆ ಮಾಡೋದನ್ನು ಮಾತ್ರ ಮರೆಯಬೇಡ್ರಿ. ನಿಮಗೇನೇ ಸಮಸ್ಯೆಗಳು ಬರಲಿ, ದೇವರ ಬಳಿಗೆ ಬನ್ನಿರಿ. ದೇವರು ನಿಮ್ಮನ್ನು ಕರೀತಾನೆ. ದೇವರು ನಿಮಗೋಸ್ಕರ ವೇಟ್ ಮಾಡ್ತಿದ್ದಾರೆ. ನನ್ನ ಮಗಳು ಯಾವಾಗ ಬರ್ತಾರೋ, ನನ್ನ ಮಗನ ಯಾವಾಗ ಬರ್ತಾನೆ. ಜನರ ಮುಖವನ್ನು ನೋಡಬೇಡ್ರಿ. ನಿಮಗೆ ಅದ್ಭುತ ಬೇಕಾ, ನೀ ರಕ್ಷಣೆ ಹೊಂದಬೇಕಾ, ನಿನ್ನ ಆತ್ಮ ಪರಲೋಕಕ್ಕೆ ಹೋಗ್ಬೇಕಾ ಅಂತ ಹೇಳಿದರೆ ದೇವರ ಬಳಿಗೆ ಬನ್ನಿರಿ. ದೇವರು ನಿಮಗೆ ರಕ್ಷಣೆ ಕೊಡ್ತಾರೆ. ಅವರನ್ನು ಬಿಟ್ಟರೆ ರಕ್ಷಣೆ ಕೊಡೋರು ಈ ಲೋಕದಲ್ಲಿ ಬೇರೆ ಯಾರೂ ಇಲ್ಲ. ಅವರು ನಮ್ಮ ರಕ್ಷಿಸುವ ಗುರಾಣಿ ಆಗಿದ್ದಾರೆ. ಎಲ್ಲ ಕೇಡುಗಳಿಂದ ತಪ್ಪಿಸಿ ಕಾದು ಕಾಪಾಡೋರಾಗಿದ್ದಾರೆ. ಕರ್ತನಾದಂಥ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವ ಜನರೇ, ದೇವರ ಬಳಿಗೆ ಬನ್ನಿರಿ. ದೇವರ ಅದ್ಭುತವಾಗಿ ನಿಮ್ಮನ್ನು ನಡೆಸುವಂಥ ದೇವರು ನಮ್ಮ ಕಣ್ಣುಗಳ ಮುಚ್ಚೆ ಪ್ರಾರ್ಥಿಸುವ. ಪ್ರೀತಿಯುಳ್ಳ ಪರಲೋಕದ ತಂದೆ, ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದೆ. ದೇವರೇ, ಈ ವಾಕ್ಯ ಕೇಳುವಂಥ ಎಲ್ಲ ನಿನ್ನ ದೇವ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದೆ. ನಿಮ್ಮ ಹಸ್ತ ಇವರ ಮೇಲೆ ಚಲಿಸಲಯ್ಯ. ನಿಮ್ಮ ಬಿಡುಗಡೆ ನಡೆಯಲಿ ಸ್ವಾಮಿ. ರೋಗದಿಂದ ಇರುವಂಥ ಜನರಿಗೆ ದೊಡ್ಡ ಬಿಡುಗಡೆ ಉಂಟಾಗಲಿ, ಆರೋಗ್ಯ ಉಂಟಾಗಲಿ, ಅಂಗಾಲ ಹಿಡಿದು ನಡುನೆತ್ತಿವರೆಗೆ ಸ್ವಸ್ಥತೆ ನಾನು ಮಾತನಾಡ್ತಾ ಇದ್ದೇನೆ ರಾಜ. ದೇವರೇ ಸ್ವಾಮಿ ಕರ್ತನೆ, ಶುಭ ಕಾರ್ಯ ನಡೆಯದ ಹಾಗೆ ಸ್ವಾಮಿ ಇವ್ರ ಕುಟುಂಬದಲ್ಲಿ ವೈರ್ಯ ಹಾಕ್ತಾ ಇರುವಂಥ ಎಲ್ಲ ತಡೆಗಳು ಯೇಸುವಿನ ನಾಮದಲ್ಲಿ ಬಿದ್ದೋಗ್ಲಿ ಕರ್ತನೆ. ಶುಭ ಕಾರ್ಯಗಳ ಕರ್ತನೆ ಇವ್ರ ಕುಟುಂಬಗಳ ನಡೆಯಲೇ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜರೇ. ದೇವರೇ, ಇವರು ಬಿಸ್ನೆಸ್ ಅಲ್ಲಿ ತಡೆಗಳ ತಂದಾಕೋ, ಸೋಲುಗಳನ್ನು ತಂದು ಹಾಕ್ತಾ ಇರುವಂಥ ಎಲ್ಲ ದುಷ್ಟರ ಫಲಗಳನ್ನು ಮುರಿತಾ ಇದ್ದೇವೆ ರಾಜ. ದೇವರೇ, ಇವರು ಬಿಸ್ನೆಸ್ ಅಭಿವೃದ್ಧಿ ಹೊಂದಲಿ ರಾಜ. ಇಸಾಕನು ಬಿತ್ತಿದಂಥ ಕಾಳು 100ರಷ್ಟು ಫಲ ಬಂದಂಗೆ ಇವರು ಬಿಸ್ನೆಸ್ ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಹೊಂದಲೇ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತಾನೆ. ಸಾಲದಿಂದ ಇರುವಂಥ ಎಲ್ಲರ ಜೀವಿತದಲ್ಲಿ ಸ್ವಾಮಿ, ಯಾರೆಲ್ಲ ಸಾಲದಿಂದ ಇದ್ದಾರೋ ಸ್ವಾಮಿ, ಅವರು ಸಾಲ ತೀರಿಸುವಂಥ ಬಲವನ್ನು, ಶಕ್ತಿಯನ್ನು ಕೊಡ್ರಿ. ಅವ್ರು ಮಾಡುವಂಥ ಕೈಯಿಂದ ಮಾಡುವಂಥ ಕೆಲಸ ಕಾರ್ಯಗಳ ಬ್ಲೆಸ್ ಆಗಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇವರು ಮಾಡುವಂಥ ಸೇವೆಗಳ ಬ್ಲೆಸ್ ಆಗಲಿ ದೇವರೇ. ಇವರು ಮಾಡುವಂಥ ಸ್ಟಡಿಗಳ ಬ್ಲೆಸ್ ಆಗಲಿ ದೇವರೇ. ಅನೇಕ ಜನಗಳಿಗೆ ಸಾಕ್ಷಿಯಾಗಿಯೋ, ಅನೇಕ ಜನಗಳಿಗೆ ಆಶೀರ್ವಾದವಾಗಿಯೋ, ಅನೇಕ ಜನಗಳಿಗೆ ಬೆಳಕಾಗಿಯೋ, ಮಾರ್ಗವಾಗಿಯೋ, ಮಾದರಿಯಾಗಿಯೋ ದೇವರೇ, ನೀವು ಪ್ರಾರ್ಥನೆ ಮಾಡುವಂಥ ಮಕ್ಕಳನ್ನು ಉಪಯೋಗಿಸ್ಕೊಡ್ರಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ವಾಕ್ಯ ಹೇಳಪಟ್ಟ ಪ್ರಕಾರ ನೀತಿವಂತನೇ ಬರುವಂಥ ಕಷ್ಟಗಳು ಅನೇಕವಿದ್ರು ಎಲ್ಲದಿಂದ ಬಿಡಿಸ್ತಾನೆ ಅಂತ ವಾಗ್ದಾನ ಮಾಡಿದ್ದೇವ್ರೆ. ಈ ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ನೀನು ಬಿಡುಗಡೆ ಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯಾರೆಲ್ಲ ಒಪ್ಪಿಸಿಕೊಂಡು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವ್ರ ಜೀವಿತದಲ್ಲಿ ಒಂದು ಬಿಡುಗಡೆ ಉಂಟಾಗಲಿ ಅನ್ನೋ ಪ್ರಾರ್ಥನೆ ನಿಮ್ಮನ್ನು ನಂಬಿ ಬಂದಿದ್ದೇವೆ. ನೀವು ಅದ್ಭುತ ಮಾಡೋದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ಘನತೆ ನಿಮಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊತ ಪ್ರೀತಿಯುಳ್ಳ ಪರಲೋಕದ ತಂದೆ. ಆಮೇನ್ ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್.